ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಕೋಆಪರೇಟಿವ್ ಸೊಸೈಟಿ ಓಕೆನಾ 1960 ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೇಳಿದರೆ ಯಾವ ದಾಖಲೆಗಳು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಫಸ್ಟ್ ಡಾಕ್ಯುಮೆಂಟ್ ಏನು ಬೇಕಾಗುತ್ತೆ, ಫಾರ್ಮ್ ಎ ಓಕೆನಾ. ಪ್ರಾರಂಭದಲ್ಲಿ ಫಾರ್ಮ್ ಎ ಅನ್ನು ಭರ್ತಿ ಮಾಡಿ, ಇದು ನೋಂದಣಿಯ ಪ್ರಥಮ ಹಂತವಾಗಿದೆ ಓಕೆನಾ. ನಮಗೆ ಫಾರ್ಮ್ ಎ ಫಿಲಪ್ ಮಾಡಬೇಕಾಗುತ್ತೆ ಓಕೆನಾ. ಈ ಎಲ್ಲ ಫಾರ್ಮ್ಗಳು ಏನಿದೆ ಅಲ್ವಾ, ಅದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರಬೇಕಾಗುತ್ತೆ. ಎರಡನೇ ಡಾಕ್ಯುಮೆಂಟು ಮೊದಲ ಸಭೆಯ ನಿರ್ಣಯ ಪತ್ರ ಓಕೆನಾ. ನೀವು ಫಸ್ಟ್ ಮೀಟಿಂಗ್ ಏನು ಮಾಡಿರ್ತೀರಲ್ವಾ, ನಿಮ್ಮ ಡಿಸಿಷನ್ ಏನಿದೆ ಅದರ ಡಿಸಿಷನ್ ಪತ್ರ ಬೇಕಾಗುತ್ತೆ. ಮೂರನೇ ಡಾಕ್ಯುಮೆಂಟ್ ಏನಿದೆ, ಜ್ಞಾಪನ ಪತ್ರ MOA ಓಕೆನಾ. ಅಂದರೆ ನಿಮ್ಮ ಸಂಸ್ಥೆಯ ಉದ್ದೇಶ ಮತ್ತು ಗುರಿಗಳು ಏನಿದೆ ಅದು ಜ್ಞಾಪನ ಪತ್ರ ಬೇಕಾಗುತ್ತೆ. ನಾಲ್ಕನೇ ಡಾಕ್ಯುಮೆಂಟು ನಿಯಮಾವಳಿ, ಸಂಸ್ಥೆಯ ನಿಯಮ ಮತ್ತು ನಿಯಮಾವಳಿಯನ್ನು ವಿವರಿಸಿದ ಡಾಕ್ಯುಮೆಂಟ್ ಅನ್ನು ಸಿದ್ಧಪಡಿಸಿ ಓಕೆನಾ. ಅಂದರೆ ನಿಮ್ಮ ಸೊಸೈಟಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅಲ್ವಾ, ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಶಪಥ ಪತ್ರ ಅಫಿಡೇವಿಟ್ ಓಕೆನಾ. ಅಂದರೆ ಕೋಆಪರೇಟಿವ್ ಸೊಸೈಟಿ ಸ್ವೀಕೃತಿಗಾಗಿ ಶಪಥ ಪತ್ರವನ್ನು ಸಲ್ಲಿಸಬೇಕು ಅಂದರೆ ಓಕೆನಾ. ಅಂದರೆ ಇದು ಪ್ರಾಮಿಸ್ ಪತ್ರ ಏನಿರುತ್ತಲ್ವಾ, ಅದು ಅಫಿಡೇವಿಟ್ ಒಂದು ಮಾಡಬೇಕಾಗುತ್ತೆ ಓಕೆ. ಆರನೇ ಡಾಕ್ಯುಮೆಂಟು ವಿಳಾಸದ ಪ್ರಮಾಣ ಪತ್ರ ಓಕೆನಾ. ಅಂದರೆ ಸಂಸ್ಥೆಯ ವಿಳಾಸ ದೃಢೀಕರಣಕ್ಕಾಗಿ ಬಾಡಿಗೆ ಪತ್ರ, ಖಾತಾ ಅಥವಾ ತೆರಿಗೆ ಪಾವತಿ ಸ್ವೀಕೃತಿ ಸಲ್ಲಿಸಬೇಕು ಓಕೆನಾ. ರೆಂಟಲ್ ಅಗ್ರಿಮೆಂಟು, ಖಾತಾ ನಕಲು ಓಕೆನಾ. ಏನಾದರೂ ಟ್ಯಾಕ್ಸ್ ರಿಸಿಪ್ಟ್ ಏನು ಪೇ ಮಾಡಿದ್ದೀರಾ ಅದು ಬೇಕಾಗುತ್ತೆ ಓಕೆನಾ. ಸೊ ಕೊನೆಯ ಡಾಕ್ಯುಮೆಂಟು ಸಮಿತಿಯ ಸದಸ್ಯರ ವಿಳಾಸ ಪಟ್ಟಿ ಓಕೆನಾ. ಅಂದರೆ ನಿಮ್ಮ ಸೊಸೈಟಿಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಓಕೆನಾ. ಅವರೆಲ್ಲ ಇನ್ಫಾರ್ಮೇಷನ್ ಏನಿದೆ, ಅಡ್ರೆಸ್ ಪ್ರೂಫು ಎಲ್ಲ ಬೇಕಾಗುತ್ತೆ ಓಕೆ. ಸೊ ಫ್ರೆಂಡ್ಸ್, ನಿಮಗೆ ಇನ್ನೂ ಏನೋ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.